ಲವ್ ಮಾಕ್ಟೆಲ್ ಸೀಸನ್ ಒನ್ನಿಂದ ಅಂದರೆ 1 2 ಇವಾಗ ಲವ್ ಮಾಕ್ಟೆಲ್ 3 ಹಾಡುಗಳು ನಮಗೆ ಬಹಳ ಬಹಳ ಅಪ್ಯಾಯಮಾನ ಅನಿಸುತ್ತೆ, ಮಧುರ ಅನಿಸುತ್ತೆ, ಇಷ್ಟ ಆಗುತ್ತೆ, ಮೇಲಾಗಿ ತುಂಬ ಕಾಡುತ್ತೆ. ಅದಕ್ಕೆ ಕಾರಣಕರ್ತರು ಶ್ರೀ ರಾಘವೇಂದ್ರ ಕಾಮತ್ರು. ಇವಾಗ ನಾವು ಸಿನಿಮಾ ನೋಡ್ಕೊಂಡು ಆಚೆ ಬಂದಿದ್ದೀವಿ, ನೀವು ಆಚೆ ಬಂದ್ರಿ, ಏನು ಅನ್ನಿಸ್ತಾ ಇದೆ ಹೇಳಿ? ಆ್ಯಕ್ಚುಲಿ ನಿಜ ಹೇಳಬೇಕಾದ್ರೆ ತುಂಬ ಎಮೋಷನಲ್ ಆಗಿದ್ದೀನಿ, ನಿಜ ಹೇಳಬೇಕು ಅಂತಂದರೆ. ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ನೋಡ್ತಾ ಇರೋದೊಂದು. ನಮಗೆ ಇಟ್ಸ್ ಆ್ಯಂಡ್ ಬಿಟ್ಸಲ್ಲಿ ಸಿಚುವೇಶನ್ಸ್ ಅಷ್ಟೇ ಹೇಳಿರ್ತಾರೆ, ಹೀಗೆ ಬರುತ್ತೆ ಹೀಗೆ ಬರುತ್ತೆ ಹಾಡು ಬರಿಬೇಕಾದ್ರೆ ನಾವು ಹೀಗೆ ಬರ್ಬೋದೇನೋ ಅಂತ ಹೇಳಿ ಅಂದ್ಕೊಂಡು ಬರೆದಿರ್ತೇವೆ. ಆದರೆ ಕಂಪ್ಲೀಟ್ ಸಿನಿಮಾ ನೋಡಲಿಲ್ಲ. ಇವತ್ತೊಂದು ಅದಕ್ಕೂ ಅವಕಾಶ ಮಾಡಿಕೊಟ್ರು ಕೃಷ್ಣ ಮತ್ತು ಮಿಲನ ಅವರು. ಸೊ ಸಿನಿಮಾ ನೋಡಿದ್ಮೇಲೆ ಕಂಪ್ಲೀಟಿ ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ 2-3 ಕಡೆ ತಡಿಸ್ಕೊಂಡೆ, ಅಳಲೇಬಾರ್ದು ಅಂಥೇಳಿ. ಆದರೆ ಅದು ನನ್ನನ್ನು ಓವರ್ಕಮ್ ಮಾಡಿ ಹಂದೇ ಹೋಯ್ತು, ಕಣ್ಣೀರು ಬಂದೇ ಬಂತು. ಸೊ ಈ ಯುಗಾದಿ ಹಬ್ಬಕ್ಕೆ ಒಂದೊಳ್ಳೆ ಸಿನಿಮಾ ಖಂಡಿತ ಹೌದು. ಈಗ ಬರ್ತಿರೋವಂಥ ಮತ್ತು ಕನ್ನಡ ಸಿನಿಮಾಗೆ ಜನ ಪ್ರೇಕ್ಷಕರನ್ನ ಕರ್ತಿರೋವಂಥ ಒಂದು ಎಮೋಷನ್ಸ್ ಈ ಸಿನಿಮಾದಲ್ಲಿದೆ, ಅಷ್ಟು ಮಾತ್ರ ಖಂಡಿತ ಹೌದು. ಮತ್ತು ಲವ್ ಮಾಕ್ಟೆಲ್ ಅಂದ್ಕೂಡಲೇ ಜನ ಡೆಫಿನೆಟಾಗಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. 1 ನೋಡಿರೋರು, 2 ನೋಡಿರೋರು, ಅದ್ರದ್ದು ಫ್ಯಾನ್ಸ್ ಆಗಿರೋರು ಖಂಡಿತ ಬಂದೇ ಬರ್ತಾರೆ. ಅವ್ರಿಗಂತೂ ನಾನು 100% ಹೇಳ್ತೀನಿ, ಅವ್ರಿಗೆ ಇಷ್ಟ ಆಗುತ್ತೆ. ಅಂದ್ಕೊಂಡಿರೋ ಆಯಾಮನ ಬಿಟ್ಟು ಬೇರೆ ಆಯಾಮನ ಟಚ್ ಮಾಡಿದ್ದಾರೆ, ಆ ಎಮೋಷನ್ನ ಟಚ್ ಮಾಡಿದ್ದಾರೆ.